ಹಾಯ್ ಹಲೋ ನಮಸ್ಕಾರ. ಈ ವಿಡಿಯೋ ತುಂಬ ಮುಂಚೆ ಹಾಕಬೇಕಿತ್ತು ನಾನು, ಆದರೆ ಎಡಿಟಿಂಗ್ ಸ್ವಲ್ಪ ಡಿಲೇ ಆದ ಕಾರಣ ಇವಾಗ ಪೋಸ್ಟ್ ಮಾಡ್ತಾ ಇದ್ದೀನಿ. ಇದು ನಾನು ಸಿಂಪಲಾಗಿ ಆಫೀಸ್ ಮೇಕಪ್ ಲುಕ್ಕನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ನನಗೆ ಆಫೀಸ್ಲಿಗೆ ಹೋಗ್ಲಿಕ್ಕಿತ್ತು ಒಂದು ವರ್ಕ್ಶಾಪಿಗೋಸ್ಕರ, ಅದಕ್ಕೆ ಅಂತ ಹೇಳಿ ನಾನು ಈ ವಿಡಿಯೋವನ್ನು ಫಿಲ್ಮ್ ಮಾಡಿದ್ದು. ಸ್ಕಿನ್ ಕೇರ್ ಎಲ್ಲ ಆದ ನಂತರ, ಅಂದರೆ ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನನ್ನು ಯೂಸ್ ಮಾಡಿದ ನಂತರ ಇಲ್ಲಿ ನಾನು ಬೇಸಿಗೆ ಪ್ರೈಮರನ್ನು ಯೂಸ್ ಮಾಡ್ತಾಯಿದ್ದೀನಿ. ಯಾಕಂದರೆ ನನ್ನ ಸ್ಕಿನ್ ತುಂಬಾ ಆಯಿಲಿ ಆಗಿದ್ದು ಮತ್ತು ತುಂಬ ಬೆವರೋದು ಜಾಸ್ತಿ ನನಗೆ. ಅದಕ್ಕೆ ಮೇಕಪ್ ಸ್ಟೇ ಆಗಿರಲಿಕ್ಕೆ ಪ್ರೈಮರನ್ನು ಯೂಸ್ ಮಾಡ್ತಾಯಿದ್ದೀನಿ. ಪ್ರೈಮರನ್ನು ಯೂಸ್ ಮಾಡುವಾಗ ಇಲ್ಲೊಂದು ಸಣ್ಣ ಟಿಪ್: ಮೊದಲಿಗೆ ನಿಮ್ಮ ಕೈಯನ್ನು ಚೆನ್ನಾಗಿ ಮಾಡಿ ರಬ್ ಮಾಡಿ ನಂತರ ನೀವು ಪ್ರೈಮರನ್ನು ಬ್ಲೆಂಡ್ ಮಾಡಲಿಕ್ಕೆ ನೋಡಿ. ಈ ಥರ ಮಾಡೋದ್ರಿಂದ ಪ್ರೈಮರ್ ತುಂಬಾ ನೀಟಾಗಿ ಸೆಟ್ಲ್ ಆಗುತ್ತೆ ನಿಮ್ಮ ಸ್ಕಿನ್ನಲ್ಲಿ. ಹಾಗೆಯೇ ನಿಮಗೆ ಬೇಸ್ ಕೊಡುತ್ತೆ ಒಳ್ಳೆ ನೆಕ್ಸ್ಟ್ ಸ್ಟೆಪ್ಪನ್ನು ಯೂಸ್ ಮಾಡಲಿಕ್ಕೆ. ಇಲ್ಲಿ ನಾನು CC ಕ್ರೀಮನ್ನೇ ಮೇಬಲಿನಿದು ಯೂಸ್ ಮಾಡ್ತಾಯಿದ್ದೀನಿ, ಅಥವಾ BB ಕ್ರೀಮ್. CC ಕ್ರೀಮ್ ಮತ್ತು BB ಕ್ರೀಮ್ ಎರಡನ್ನೂ ಕೂಡ ನಾನು ಸ್ವಲ್ಪ ಮಿಕ್ಸ್ ಮಾಡಿ ಯೂಸ್ ಮಾಡ್ತಾಯಿದ್ದೀನಿ. ನೀವು ರೆಗ್ಯುಲರ್ ವೇರಿಗೆ ಫೌಂಡೇಶನನ್ನು ಬಳಸ್ತಿದ್ರೆ ನನ್ನ ಒಂದು ಸಜೆಷನ್ ಏನಪ್ಪ ಅಂತ ಹೇಳಿದ್ರೆ, ಫೌಂಡೇಶನನ್ನು ರೆಗ್ಯುಲರ್ ಆಗಿ ಯೂಸ್ ಮಾಡಬೇಡಿ. ಒಂದು ವೇಳೆ ನೀವು ಮಾಡ್ತೀರಾ ಅಂತ ಹೇಳಿ ಆದರೆ ಪ್ರಾಪರ್ ಮೇಕಪ್ ರಿಮೂವಲ್ ಪ್ರೊಸೀಜರನ್ನು ಫಾಲೋ ಮಾಡಿ, ಇಲ್ಲದ್ರೆ ಮುಂದೆ ಫ್ಯೂಚರಲ್ಲಿ ನಿಮಗೆ ಸ್ಕಿನ್ ಡ್ಯಾಮೇಜ್ ಆಗುತ್ತೆ. ಒಂದು ವೇಳೆ ನೀವು ನಂತರ ಸ್ವಲ್ಪ ಉದಾಸೀನ, ಆಫೀಸಿಂದ ಬಂದು ಟಯರ್ಡ್ ಆಗುತ್ತೆ, ಸಂಜೆ ಬಂದು ಬರೀ ಆಯಿಲನ್ನು ಫೇಸಿಗೆ ಹಚ್ಚಿ ನಂತರ ಫೇಸ್ ವಾಶ್ ಮಾಡ್ತೀರಾ ಅಂತ ಹೇಳಿ ಆದರೆ CC ಕ್ರೀಮ್ ಅಥವಾ BB ಕ್ರೀಮನ್ನು ಯೂಸ್ ಮಾಡಿ. ನಾನು ಮೇಕಪ್ ಮಾಡ್ತಾಯಿದ್ದೀನಿ ಅಂತ ಹೇಳಿ ನನ್ನ ಮಗಳಿಗೆ ಗೊತ್ತಾಯಿತು. ಇಮಿಡಿಯೇಟಾಗಿ ಓಡಿ ಬಂದು ಪಕ್ಕದಲ್ಲೇ ಬಂದು ಕೂತ್ಕೊಂಡು ನನ್ನ ಹತ್ತಿರವೇ ಬ್ರೇಕ್ಫಾಸ್ಟ್ ಮಾಡ್ತೇನೆ ನಿಮ್ಮ ಮೇಕಪ್ಪನ್ನು ನೋಡ್ತಾ ಅಂತ ಹೇಳಿ. ನನಗೆ ಗೊತ್ತು ಅದು ಬ್ರೇಕ್ಫಾಸ್ಟ್ ಜೊತೆಗೆ ನನ್ನ ಮೇಕಪ್ಪನ್ನ ಯೂಸ್ ಮಾಡಿ ಆಟ ಆಡ್ತಾಳೆ ಅಂತ. ಆದರೆ ಏನು ಮಾಡೋಕ್ಕಾಗಲ್ಲ. ಇದರ ನಂತರ ಇಲ್ಲಿ ನಾನು ಮೇಬಲಿನದೇ ಕನ್ಸಿಲರನ್ನು ಯೂಸ್ ಮಾಡ್ತಾಯಿದ್ದೀನಿ. ಕನ್ಸಿಲರ್ ಕೂಡ ನಾನು ಸ್ವಲ್ಪ ಒಂದು ಸಣ್ಣ ಡಾಟನ್ನು ಹಾಕಿ ಯೂಸ್ ಮಾಡ್ತಾಯಿದ್ದೀನಿ. ಒಂದು ವೇಳೆ ಮದುವೆ ಫಂಕ್ಷನ್ಗೆ ಹೋಗಬೇಕು ಅಥವಾ ಯಾವುದಾದ್ರೂ ಫಂಕ್ಷನಿಗೆ ಹೋಗಬೇಕು ಅಂತ ಹೇಳಿ ಆದರೆ ಮಾತ್ರ ಹೆವಿ ಹಚ್ಚೋದು. ಇಲ್ಲ ಅಂತ ಹೇಳಿದರೆ ತುಂಬಾ ಲೈಟಾಗಿ ನಾನು ಹಚ್ತೀನಿ. ನೋಡಿ, ನಾನು ಹೇಳಿದ್ನಲ್ವ, ನನ್ನ ಮಗಳು ಇನ್ನೂ ಸ್ಟಾರ್ಟ್ ಮಾಡ್ತಾಳೆ ಕ್ಯಾಮರಾವನ್ನು ಎಳಿಲಿಕ್ಕೆ, ಮೇಕಪ್ ಪ್ರಾಡಕ್ಟ್ಸ್ ಎಳಿಲಿಕ್ಕೆ, ನನ್ನ ಬೆನ್ನು ತಟ್ಟಲಿಕ್ಕೆ, ನನ್ನನ್ನು ಆಟ ಆಡಿಸಲಿಕ್ಕೆ ಇನ್ನೂ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ. ಇದಾದಮೇಲೆ ಕನ್ಸಿಲರನ್ನು ಯಾವಾಗ ನೀವು ಯೂಸ್ ಮಾಡ್ತೀರಾ ಅದಾದಮೇಲೆ ಅದಕ್ಕೊಂಚೂರು ಕಾಂಪ್ಯಾಕ್ಟನ್ನು ಹಚ್ಚಿ. ಹೀಗೆ ಮಾಡೋದ್ರಿಂದ ನಿಮಗೆ ಅದು ಕೇಕಿ ಲುಕ್ ಥರ ಕಾಣಲ್ಲ, ನೀಟಾಗಿ ಬ್ಲೆಂಡ್ ಆಗುತ್ತೆ, ಕ್ರೀಸ್ ಕೂಡ ಆಗಲ್ಲ. ಜನರಲಾಗಿ ಲೂಸ್ ಪೌಡ್ರನ್ನು ಯೂಸ್ ಮಾಡಲಿಕ್ಕೆ ಸಜೆಸ್ಟ್ ಮಾಡ್ತೇನೆ ನಾನು. ನಂತರ ನಾನಿಲ್ಲಿ ಐಬ್ರೋಸನ್ನು ಫಿಲ್ ಮಾಡ್ತಾಯಿದ್ದೀನಿ. ನಾನು ಐಬ್ರೋ ಫಿಲ್ಲರ್ಸ್ ಬೇರೆ ರೀತಿಯಾದಂತಹ ಬ್ರ್ಯಾಂಡ್ ಟ್ರೈ ಮಾಡ್ತೇನೆ. ಈಗ ಇದು ಫೇಸಸ್ ಕೆನಡಾದು ಯೂಸ್ ಮಾಡೋದು. ಮುಂದೆ ಪೆನ್ಸಿಲ್ ಆಗಿ ಬಂದು ಹಿಂದೆ ಸ್ಪೂಲಿ ಕೂಡ ಸಿಗುತ್ತೆ. ಇದು ಮುಗ್ದ ನಂತರ ಇನ್ಯಾವುದಾದ್ರೂ ಬೇರೆ ಬ್ರ್ಯಾಂಡಿದ್ದು ಯೂಸ್ ಮಾಡ್ತೇನೆ. ಯಾಕಂದರೆ ನನಗೆ ಡಿಫ್ರೆಂಟ್ ಪ್ರಾಡಕ್ಟನ್ನು ಯೂಸ್ ಮಾಡೋದಕ್ಕೆ ತುಂಬ ಇಷ್ಟ, ಅದರ ಬಗ್ಗೆ ಸ್ಟಡಿ ಮಾಡೋದು ತುಂಬ ಇಷ್ಟ. ಅದಕ್ಕೋಸ್ಕರ ನನಗೆ ಸೇಮ್ ಪ್ರಾಡಕ್ಟ್ ಯೂಸ್ ಮಾಡ್ತಾಯಿದ್ರೆ ಬೋರ್ ಆಗುತ್ತೆ. ಅದಕ್ಕೆ ಇವಾಗ ಫೇಸಸ್ ಕೆನಡಾ ಇಷ್ಟು ನಾನು ಯಾವುದೆಲ್ಲ ಪ್ರಾಡಕ್ಟ್ಸನ್ನು ಯೂಸ್ ಮಾಡಿದ್ದೀನಿ ಅಷ್ಟು ಪ್ರಾಡಕ್ಟ್ಸಲ್ಲಿ ಫೇಸಸ್ ಕೆನಡಾದು ಐಬ್ರೋ ಫಿಲ್ಲರ್ ನನಗೆ ತುಂಬಾ ಇಷ್ಟ ಆಯಿತು. ತುಂಬ ನೀಟ್ ಕವರೇಜ್ ಇದೆ. ಇದರ ನಂತರ ನಾನು ಇಲ್ಲಿ ಮೇಬಲಿನಿದು ಕಾಜಲನ್ನು ಯೂಸ್ ಮಾಡ್ತಾಯಿದ್ದೀನಿ. ಲೋವರ್ ವಾಟರ್ ಲೈನ್ ಮತ್ತು ಇನ್ನರ್ ಅಪ್ಪರ್ ವಾಟರ್ ಲೈನ್ ಕೂಡ ನಾನು ಇದನ್ನು ಹಚ್ತಾ ಇದ್ದೀನಿ. ಅದರ ನಂತರ ಮೇಬಲಿನಿದೆ ಐಲೈನರನ್ನು ಬಳಸ್ತಿದ್ದೀನಿ. ನೀವು ಒಂದು ವೇಳೆ ಬಿಗಿನರ್ಸ್ ಆಗಿದ್ದರೆ ಲ್ಯಾಕ್ಮಿದು ಲಿಕ್ವಿಡ್ ಸಣ್ಣ ಟ್ಯೂಬ್ ಬರ್ತದಲ್ವ ಐಲೈನರ್, ಅದನ್ನು ಯೂಸ್ ಮಾಡಿ. ಅದು ಬೆಸ್ಟ್ ಇದೆ, ನೀಟಾಗಿ ನಿಮಗೆ ಅಪ್ಲೈ ಕೂಡ ಆಗುತ್ತೆ, ಒಳ್ಳೆ ಗ್ರಿಪ್ ಕೂಡ ಸಿಗುತ್ತೆ. ಇನ್ನೊಂದು ಟಿಪ್ ಏನಪ್ಪ ಅಂತ ಹೇಳಿದ್ರೆ, ಮಿರರನ್ನು ತುಂಬ ಹತ್ತಿರದಲ್ಲಿ ಇಟ್ಕೊಂಡು ಐಲೈನರನ್ನು ಬಿಡಿಸಿ ನೋಡಿ ಎಷ್ಟು ನೀಟ್ ಬರ್ತದೆ ಅಂತ ಹೇಳಿ. ನೀವು ಬಿಗಿನರ್ ಆಗಿರ್ಬೋದು ಅಥವಾ ಎಕ್ಸ್ಪರ್ಟ್ ಆಗಿರ್ಬೋದು, ಮಿರರನ್ನು ಹತ್ತಿರ ಇಟ್ಕೊಂಡು ನೀವು ಯಾವಾಗ ಐಲೈನರನ್ನು ಬಿಡಿಸ್ಲಿಕ್ಕೆ ಟ್ರೈ ಮಾಡ್ತೀರಿ ಆವಾಗ ಎರಡು ಕಣ್ಣಿದು ವಿಂಗ್ಡ್ ಐಲೈನರ್ ತುಂಬ ನೀಟಾಗಿ ಬರುತ್ತೆ, ತುಂಬ ಪ್ರೊಫೆಷ್ನಲ್ ಲುಕ್ ಥರ ಕಾಣಿಸುತ್ತೆ. ಟ್ರೈ ಮಾಡಿ ನೋಡಿ. ಅದರ ನಂತರ ನಾನಿಲ್ಲಿ ಮೇಬಲಿನಿದು ಮಸ್ಕಾರವನ್ನು ಯೂಸ್ ಮಾಡಿ ಅಪ್ಪರ್ ಲ್ಯಾಶಸ್ ಮತ್ತು ಲೋವರ್ ಲ್ಯಾಶಸ್ಗೆ ಬಳಸ್ತಿದ್ದೀನಿ. ಇಲ್ಲಿ ನಾನು ಹೆಚ್ಚು ಪ್ರಾಡಕ್ಟ್ಸ್ ನಾನು ಯಾವುದು ಯೂಸ್ ಮಾಡಿದ್ದೀನಿ ಅದೆಲ್ಲ ಮೇಬಲಿನಿದೆ. ಯಾಕಂದರೆ ಅಫೋರ್ಡಬಲ್ ಕೂಡ ಹಾಗೂ ಲಾಂಗ್ ಲಾಸ್ಟಿಂಗ್ ಕೂಡ ಆಗಿರುತ್ತೆ. ಇದರ ನಂತರ ನನಗೆ ಲಿಪ್ಸ್ಟಿಕ್ಕನ್ನು ಹಚ್ಚೋದು ಕ್ಯಾಮರಾ ಮುಂದೆ ಮರ್ತೋಯ್ತು. ಅದಕ್ಕೆ ರಿಕ್ಷಾದಲ್ಲಿ ಹೋಗ್ತಾ ಇರುವಾಗ ಒಂದು ಸಣ್ಣ ಗ್ಲಿಮ್ಸನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಆಫೀಸಿಂದ ಬಂದ ನಂತರ ನೋಡಿ ನನ್ನ ಮೇಕಪ್ ಇನ್ನೂ ಕೂಡ ಹಾಗೆಯೇ ಬೆವರಿದ್ರೂ ಕೂಡ ನೀಟಾಗಿ ಸೆಟ್ಲ್ ಆಗಿದೆ.